ತಮಿಳ್ನಾಡು ಅವನ ಫೋಟೋ ಹಾಕ್ಕೊಂಡು ಅರ್ಸಲ್ ಮಾಡ್ತಾರೆ ಕೆಲವು ಮಕ್ಕಳು. ಯಾಕೆ ಅದು ಅವನು ಏನು ಮಾಡಿದ್ದಾನೆ? ಅವನ ಫೋಟೋ ಹಾಕ್ಕೊಂಡು ಅರ್ಸಿಲ್ ಬಂದು ಇಂದ ಕೋಚಿ ಕತ್ತದಿಲ್ಲ ಕೋಚಿ ಅದು ಬೆಕ್ಕನ ಕತ್ತು ಅವನು ಇದೆ ಅದೇ ತರ ಕತ್ತು. ಸಾರ್ ಕಾಡು ಒಳಗೆ ಹೋಗೋದು ಬೇಡ, ಅವನು ಡೇಂಜರ್ ಪಾರ್ಟಿ. ಈಗ 5 ಜನ ಕೂರ್ಸಿ ಹೊಡೆದಿದ್ದಾನೆ, ಕಾರದ ಕೂರ್ಸಿಬಿಟ್ಟು ಹೊಡೆದ್ಬಿಟ್ಟ. ಗೆದ್ದಶಾಲೆ ಇಲ್ಲ 6 ಜನ, ಪುಳಿಂಜೂರ್ಲ 6 ಜನ, ಕಂದವೇಲಿಂದ ಒಬ್ಬನೇ ಕರ್ಕೊಂಡು ಹೋಗಿ ಕಾಡಲ್ಲೇ ಕತ್ತಿಸಾಗಿತ್ತು. ಸರ್, ವೀರಪ್ಪನ್ಗೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ಅವ್ರಿಗೆ ಏನು ಅಂತ ದೊಡ್ಡ ಇದಿತ್ತು? ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಲ್ಲೂರು ಮಾದಯ್ಯ ಅಂತ. ಮಾದಯ್ಯ ವೀರಪ್ಪ ಕೊಂಡ್ರು ತಂದೆ ಹೆಸರು. ನಲ್ಲೂರು ಮಾದಯ್ಯನೂ ಒಂದು ಅಡ್ಡ ಹೆಸರು ಬರ್ತದೆ. ಅಡ್ಡ ಹೆಸರಲ್ಲಿ ಕರ್ನಾಟಕ ಆಫೀಸರ್ಗೆ ನಲ್ಲೂರು ಮಾದಯ್ಯ ಅಂತ ಗೊತ್ತಾಗುತ್ತೆ. ಓಕೆ. ಬೇರೆ ಮಾದಯ್ಯನ ಯಾರಿಗೂ ಗೊತ್ತಲ್ಲ. ನಲ್ಲೂರು ಮಾದಯ್ಯನ ಎಲ್ಲಾರು ಆಫೀಸರು, ಫಾರೆಸ್ಟ್ ಆಫೀಸ್, ಪೊಲೀಸ್ ಆಫೀಸರು ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ. ಕರ್ನಾಟಕ. ಓಕೆ ಸರ್, ನೀವು ವೀರಪ್ಪನ ಫಸ್ಟ್ ಟೈಮ್ ಯಾವಾಗ ನೋಡಿದ್ರಿ ನೀವು ನಿಮ್ಮ ಜೀವನದಲ್ಲಿ? ಸರ್, ಫಸ್ಟು ನಾನು ಇನ್ನು ಹುಡುಗರು ನಮ್ಮ ಸದಿ ಅವನು ನನ್ನ ವಯಸ್ಸು. ನಿಮ್ಮ ವಯಸ್ಸೇ? ನಿಮಗೆ ಇವಾಗ ವಯಸ್ಸೆಷ್ಟು? 75. ಓಕೆ ಓಕೆ. ಅವನಿಗೆ 75 ಈಗಿಂದ ಆಗುತ್ತೆ. ಈಗ ಬದುಕಿದ್ರೆ ಅವ್ರಿಗೆ 75 ವರ್ಷ. 75. ಓಕೆ. ಬದುಕಿಂದ ಈಗಿನ 75. ಎಲ್ಲ ಒಂದೇ ಟೈಮಲ್ಲಿ ಬಿಟ್ಟವರು. ಅವನು ಅಲ್ಲಿ ಆತೂರು ಪಕ್ಕದೆ ಕೆಳಗಡೆ ಇದೆ ಅವನ ಜಮೀನು. ಓಕೆ. ಅಲ್ಲಿ ಜಮೀನು. ಆ ಜಮೀನಲ್ಲೇ ಅವನು ವಾಸಂದ ಅಲ್ಲಿ. ಅವ್ರ ತಾಯಿ, ಅವ್ರ ಅಣ್ಣ, ಅಕ್ಕ ತಂಗಿ ಎಲ್ಲ ಇತ್ತು. ಆ ಜಮೀನಲ್ಲೇ ಇರ್ಬೋದು. ಇವನು ನಾಯಿ ಕರ್ಕೊಂಡು ಕಾಡಿಗೆ ಹೋಗುವ ಮುಂಚೆ ದನ ಮೇಯಿಸ್ತಾನೆ. ದನ ಗೂಳಿತನ ಮೇಯಿಸೋದು. ಓಕೆ. ಅಂದ್ರೆ ಕೂಳಿತನ ಬೇರೆಯವ್ರ ತನ ಮೇಯಿಸೋದು. ಬೇರೆಯವ್ರ ದನ ಅವ್ರು ಮೇಯಿಸೋದು. ಓಕೆ. ವರ್ಷಕ್ಕೆ ಇಷ್ಟನ್ನು ಕೊಡ್ತಾರೆ. ಆ ಕಾಡಿಗೆ ಹೋಗಿ ಅಲ್ಲಿ ಕಾಡೆಲ್ಲ ತನ ಓದಿಸ್ಕೊಂಡು ಬರ್ಬೋದು. ನಾಮಳು ತನ ಓದಿಸ್ಕೊಂಡು ಹೋಗೋದು ಕಾಡಿಗೆ. ಬೆಟ್ಟ ಪುಟ್ಟ ಎಲ್ಲ ಹೋಗಿ ತನ ಮೇಯಿಸ್ಕೊಂಡು ಸಾಯಂಕಾಲ ಬರೋದು. ಆ ಟೈಮಲ್ಲಿ ಇವನು ಬರ್ತಾನೆ, ನಮ್ಮ ಸದೇನು ಬರ್ತಾನೆ. ಬಂದು ಇಂದ ಕೋಚಿ ಕತ್ತದಿಲ್ಲ ಕೋಚಿ, ಕೋಚಿನ ಮುಸ್ಕೋಂತಿ ಕೋಚಿ ಅದು ಬೆಕ್ಕನ ಕತ್ತು ಅವನು ಇದೆ ಅದೇ ತರ ಕತ್ತು. ಸೌಂಡ್ ಕೊಡುವ ಸೇಮ್ ಟು ಸೇಮ್. ಹಾಗೆ ನಾವೆಲ್ಲ ಅವನು ಸುತ್ತಿ ಕೂತ್ಕೊಂಡು ಕತ್ತು ನೋಡಲ್ಲ ಹೇಳೋದು. ಅವನು ಕತ್ತಾನೆ. ಅದೇ ತರ ಅವನು ದನ ಮೇಯಿಸ್ಕೊಂಡ, ಕಚ್ಚ ಕಟ್ಕೊಂಡು, ಆಮೇಲೆ ನಾಯಿ ಹಿಡ್ಕೊಂಡು ಬರ, ಓಡ ಹಿಡ್ಕೊಂಡು ಬರುವ. ಅವ್ರ ತಂದೆ ಬೇಟೆಯಾಡುವ. ಅವ್ರ ತಂದೆ ಬೇಟೆಯಾಡ್ತಾನೆ. ಮಸೂಲ್ ನೋಡ್ಕೊಂಡು ಅದು ಮಸೂಲ್ ನೋಡ್ಕೊಂಡು ಲೈಸೆನ್ಸ್ ಇಲ್ಲ ಅದು ಇಟ್ಕೊಂಡು ಅವ್ರ ತಂದೆ ಬೇಟೆಯಾಡು. ಹಾಗೆ ಎತ್ತ ಅದು ಹೊಡೆದು ಅದೇ ಅವನಿಗೂ ಟ್ರೈನಿಂಗ್ ಕತ್ಕೊಂಡ. ಅವ್ರ ತಂದೆ ನೋಡಿ ಅವ್ರು ಕಲ್ತರು ಬೇಟೆಯಾಡ. ಅವ್ರ ಅಣ್ಣ ತಂಬಿ ಇಬ್ರು, ಮಾದಯ್ಯ, ವೀರಪ್ಪ. ಹಾಗೆ ಕಡವೆ ಹೊಡೆಯೋದು, ಎತ್ಕೊಳ್ಳೋದು, ಇಲ್ಲಿ ಮಾರೋದು, ಊರಿಗೆ ತಗೊಂಡ್ ಮಾರೋದು, ಊರೋದು, ಕುಟ್ಟಾಕೋದು. ಒಂದು ಕುಟ್ಟ 2 ರೂಪಾಯಿ, 1.5, 2 ಆ ಟೈಮೆಲ್ಲ ಎಲ್ಲ ಕಡಿಮೆ. ಆಗ ಪಾರಸವರು ಏನೂ ಇಲ್ಲ. ಪಾರಸವರು ಒಂದು ಗಾರ್ಡು, ಒಂದು ವಾಚರ್ ಇದ್ದಾರೆ. ಹಾಗೆ ಕೋಪಿನತ್ತಲ್ಲ ಅವರೆಲ್ಲ ಪಾಪ ಏನು ಕಂಡ್ಕೊಳ್ಳೋ ಹಿಡಿಯಿಲ್ಲ, ಏನೂ ಇಲ್ಲ. ಆ ಥರ ಇರ್ಬೋದು. ಆಮೇಲೆ ನಾಯಿ ಇಟ್ಕೊಂಡ. ನಾಯಿ ಕಡವೆ ಕಾಡಲ್ಲಿ ಹೋಗಿ ಬೆಟ್ಟ ಪುಟ್ಟ ಮೇಲೆ ಇದೆಲ್ಲ ಓಡಿಸ್ಕೊಂಡು ಹೆಂಗೆ ನೀರಿಗೆ ಬರ್ತದೆ. ಅದು ನಾಯಿ ಕಡಿಕೆ ಹೋಗುವ ಅದು ನೀರು ಹೋಗಿ ತಚ್ಕೊಂಡಾನು ಓಡಿ ಬಂದು ಬಿಡುತ್ತದೆ. ಆ ಟೈಮೆಲ್ಲ ಇಲ್ಲಿ ಕಾಯ್ಕೊಂಡೊಂದು ಕಾಲ ಕತ್ತರಿಸ್ಬಿಡೋದು, ನೀರು ಹೊಡೋದು ಬಿಟ್ಟು. ಅಲ್ಲ ಅಂದ್ರೆ ಊರವರೆಲ್ಲ ಓಡಿಬಿಡ್ತಾರೆ. ಕಡವೆ ನಾಯಿ ಬೆರ್ಕೊಂಡು ನಾಯಿ ಹಿಡ್ಬಿಡ್ತು. ಎಲ್ಲರಿಗೂ ಅಷ್ಟು ಕೊಡ್ತಾನೆ ಸ್ವಲ್ಪ. ಆ ಟೈಮ್ ಹಂಗೆ ನಡ್ಕೊಂಡುಂಟು. ಆಮೇಲೆ ಆನೆ ಹೊಡೋಕ್ಕೆ ಶುರು ಮಾಡಿದ. ಯಾವ ವಯಸ್ಸಲ್ಲಿ ಶುರು ಮಾಡಿರ್ಬೋದು ಸರ್ ಆನೆ ಹೊಡಿಯೋಕ್ಕೆ? ಆನೆ ಹೊಡಿಯಕ್ಕೆಲ್ಲ ಒಂದು 30 ವರ್ಷದ ಶುರು ಮಾಡ್ತಾನೆ. 30 ವರ್ಷ ಆದ್ಮೇಲೆ ಆ ಟೈಮಲ್ಲೇ ರಾಮತಾಳಿ ಅಂತಿದೆ, ಅಲ್ಲಿ ಒಂದು ಆನೆ ಹೊಡೆದ್ಬಿಟ್ಟ. ಆನೆ ಹೊಡೆದು ರೇಂಜರ್ಸರು ಯಾರನ್ನೂ ಗೊತ್ತಿಲ್ಲ, ಅವನ ಹೆಸರೇ ಗೊತ್ತಿಲ್ಲ. ಇವರು ಶ್ರೀರಂಗಂಟು ಅವ್ರ ಗಾರ್ಡು.
ಅಂಥವನಿನ್ನು ಒಂದು ವಾಚರ್ ಹ್ಞೂ ಇಬ್ಬರು ಅವನ್ನ ಹಿಡ್ಕೊಂಡು ಹೋಗಿ ಪಾರಸ್ ರೇಂಜರ್ ಕೈಯಲ್ಲಿ ಕೊಟ್ರು. ಸೊ ಹಂಗಾದ್ರೆ ಮೊದಲನೇ ಆನೆ ಹೊಡೆದಾಗ್ಲೇ ಸಿಗಾಕೊಬಿಟ್ರು ಅವರು. ಸಿಕ್ಕಾಕೊಂಡ್ರು. ಮೊದಲನೇ ಆನೆ ಹೊಡೆದಾಗ್ಲೇ. ಹಾಂ ಹಾಂ ಆಗ ಹಿಡ್ಕೊಂಡು ಹೋಗಿ ಬೆಟ್ಟತಲೆ ಧನರಾಜನು ಒಂದು ಗಾರ್ಡು ಹಾಂ ಈ ಪೇಟ್ಗೆ ಹಾಂ ಕೋಪಿನತ್ತಿಗೆ ಹಾಂ ಅದೇ ಬೆಟ್ಟಲ್ಲ ತಗೊಂಡು ಹೋಗಿ ರೇಂಜ್ ಪಾರಸ್ ಆಫೀಸಲ್ಲಿ ಇಟ್ಕೊಂಡಿದ್ರು. ಹಾಂ 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 ಅವರೇ ಯಾಮಾರಿಸ್ಬಿಟ್ಟು ಓಡಿ ಬಂದ್ಬಿಟ್ಟ. ಹಾಂ 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 ಯಾರು ವೀರಪ್ಪನ್. ತಚ್ಚು ಓಡಿ ಬಂದು ಇಲ್ಲಿ ಕಾಡ್ಲಿ ಇದ್ದ. ಓಡಿ ಬಂದ್ಬಿಟ್ಟನ. ಹಾಂ ಅವ್ರ ತಂದೆ ಕೇಸ್ ಕೊಟ್ಬಿಟ್ರು. ಹ್ಞೂ ನಮ್ಮ ಮಗನ ಹಿಡ್ಕೊಂಡು ಹೋಗಿ ಏನೋ ಅಂಬೋಕ್ ಮಾಡಿಬಿಟ್ರು ಹಾಗೇನು ಕೇಸ್ ಕೊಟ್ಬಿಟ್ರು. ಹ್ಞೂ ಇಲ್ಲಿ ಊರವ್ರ ಈಗ ಮುಖ್ಯಸ್ಥರಿದಾರಲ್ಲ ಅವ್ರನ್ನ ಎಲ್ಲ ಇದ್ದೇನೆ ಅಂತ ಸೈನ್ ಹಾಕಿ ಕೇಸು ಹೋಯ್ತು. ಹ್ಞೂ ಆಮೇಲೆ ಕಾಡ್ಲಿಂದ ಕಾಡಿಗೆ ಹೋಗೋದು ಊರಿಗೆ ಬರೋದು ಇದನ್ನು. ಆಮೇಲೆ ಹಿಂದೆ ನೀರು ಹೊಡೆದು ಎಂದು ನೀರು ನಮ್ಮ ಡ್ಯಾಮ್ ಹೊಡೆದಾಗ್ಬಿಡ್ತು. ಕೆರೆ ಇದನ್ನು 40 ಏನು 50 ಜನ ಎತ್ಕೊಂಡು ಹೋಗ್ಬಿಟ್ಟು ಇದೆಲ್ಲ ಓಕೆ ಊರೊಳಗಡೆ ನೀರು ಬಂದು ಒಂದು 50 ಜನನೇ ಎತ್ಕೊಂಡು ಸತ್ತೋಗ್ಬಿಟ್ಟು. ಆ ಟೈಮೇಲೆ ಇಲ್ಲಿ ಒಂದು ಪಾರ್ಟಿ ಹಾಕಿದ್ರು. ಆಗ ವೀರಪ್ಪನೇ ಏನು ಅವನ ಅಣ್ಣನೇ ಅರೆಸ್ಟ್ ಮಾಡಿಬಿಟ್ಟ. ಒಬ್ಬನ ಹೊಡೆದ್ಬಿಟ್ಟ. ಅವರ ಅಣ್ಣ ಮಾದಯ್ಯ ಓದ್ತಾನೆ. ಒಬ್ಬನ ಎಸ್ಸಿ ಅವನು ಅವನು ಏನೋ ಸೌಂಡ್ ಮಾಡಿಕೊಂಡು ತಿರ್ಗಾಡ್ದ. ಅಯ್ಯೋ ನಮ್ಮಲ್ಲ ನಮ್ಮ ಮಕ್ಕಳು ಮರಿನ ಹೊಡ್ಕೊಂಡು ಹೋಗ್ಬಿಡುತ್ತೆ ಈ ಥರ ಡ್ಯಾಮ್ ಕಟ್ಟಿ ಅಂದ್ರೆ ಊರವರು ಕೊಯ್ದಾನ ಇವನು ಹೋಗಿ ಹೊಡೆದ್ಬಿಟ್ಟ. ಆದರೆ ಮಾದಯ್ಯ ವೀರಪ್ಪ ಅಣ್ಣ ಆ ಟೈಮಲ್ಲೇ ಅರೆಸ್ಟ್ ಮಾಡಿ ರಾಮಾಪುರಂ ಪೊಲೀಸ್ ಸ್ಟೇಷನಿಗೆ ವೀರಪ್ಪ ಮಾದಯ್ಯ ಅರ್ಜುನ 3 ಜನ ಕರ್ಕೊಂಡು ಹೋಗ್ಬಿಟ್ರು. ಇವರು ಹಾಗೆ ರಾಜೀಗೌಡರು MLA ಆ ಟೈಮಲ್ಲೇ ಆ ಬೀರ್ ಬೋಟ್ ಹಾಕ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರು. ಯಾವ ಕೇಸ್ ಇರಲಿಲ್ಲ ಆ ಟೈಮಲ್ಲೇ, ನಿಲ್ತಾ ಇರಲಿಲ್ಲ, ಏನು ಕೇಸ್ ಇಲ್ಲ. ಪಾರಸೂರು ಸುಮ್ಮನೆ ಅವನದ ಹೊಡೆದಂಟು ಏನು ಪ್ರಾಪರ್ಟಿ ಸಿಕ್ಕಲ್ಲ. ಅಲ್ಲಿ ಬಂದು ಚೆನ್ನಾಗಿಂದ ಊರೇ ಚೆನ್ನಾಗಿಂದ. ಆಮೇಲೆ ಪುನಃ ಆಣೆ ಹೊಡೆಯೋಕ್ಕೆ ಶುರು ಮಾಡಿದ. ಶುರು ಮಾಡಿದ ಮೇಲೆ ಒಂದಕ್ಕೊಂದು ಪೋಟಿಯಾಗಿ ಇವನು ಏನೋ ಮಾಡಿದ. ಕೊಟ್ಟೂರು ಮಾದಯ್ಯ ಅಂತ ಸ್ವಲ್ಪ ಒಳ್ಳೆ ವ್ಯಕ್ತಿ. ಅವನು ಏನು ಮಾಡ್ತಾನೆ, ಆಫೀಸರ್ ಬಂದು ಚೆನ್ನಾಗಿ ಮಾತಾಡ್ತಾನೆ, ಅವನು ಕೊಂಚ ಕನ್ನಡ ಗೊತ್ತು. ಇವನೇ ಹೇಳಿ ಕೊಡ್ತಾನಂಟು ಅವನೇ ಹೊಡೆದ್ಬಿಟ್ರು. ಯಾರೇ ವೀರಪ್ಪ ಅವನೇ ತಂಗವೇಲು ಅಂತ ಅವ್ರ ಅಣ್ಣ 2 ಜನ ಹೊಡೆದಾಗ್ಬಿಟ್ಟ. ಅವ್ನು ಸತ್ತೋಗಿದ ಮೇಲೆ ಏನಾಯಿತು, ಇವನು ಕಾಡಿಗೆ ಹೋಗ್ಬಿಟ್ಟ. ಅವ್ರಿಗೂ ಒಂದು 10-15 ಜನ 20 ಜನ ಕರ್ಕೊಂಡು ಕಾಡಿಗೆ ಹೋಗ್ಬಿಟ್ಟ. ಕಾಡಿಗೆ ಹೋಗಿ ಏನಾಯಿತು ಗೊತ್ತಾ, ಹಂಗೆ ಸಿದಮ ರೇಂಜರ್ಕೊಂಡು ಈ ಸತಿಮಂಗಲ ಬಾರಸ್ಲ ಕೊಳ ಮಾಡಿಬಿಟ್ಟ ವೀರಪ್ಪ. ಕೊಳ ಮಾಡಿಬಿಟ್ಟು ಈ ಕಡೆ ಬಂದ. ಈ ಕಡೆ ಬಂದ ಮೇಲೆ ಸಿದಮ ಕೊಳ ಮಾಡಿಬಿಟ್ಟು ಹೆಂಗೆಲ್ಲ ಬ್ಯಾಂಗ್ಳೂರಲ್ಲಿ ಸಿಕ್ಕಾಕೊಂಡ. ಅವಾಗ ಸಿಕ್ಕಾಕೊಂಡಿದ್ದವರು. ಓಕೆ. ಬ್ಯಾಂಗ್ಳೂರು ಸಿಕ್ಕಾಕೊಂಡು ಹಿಡ್ಕೊಂಡು ಬಂದು ಬೋದಿ ಬೆಳಗ ಬಾಂಗ್ಲಾವಳೆ ಇಟ್ಕೊಂಡ್ರು. ಅವರೇ ಈ ಶ್ರೀನಿವಾಸ DF ಸೇರಿ MR ಸೇರಿ DSP. ಓಕೆ. 20 ದಿವಸ ಹಿಡ್ಕೊಂಡು ಓಡಿ ಬಂದ್ಬಿಟ್ಟ. 25 ದಿವಸಕ್ಕೆ 20 ದಿವಸ ಅಲ್ಲಿಂದು. ಆಮೇಲೆ ಎಸ್ಕಪ್ ಓಡಿ ಬಂದ್ಬಿಟ್ಟ. ಬಂದ ಮೇಲೆ 5 ಜನ ಕರೆದ. ಯಾರೇ ಕೋಟೆಯವ್ರ ಮಾದೇ ತಂಗವೇಲು ಹೊಡೆದಲ್ಲ ಫಸ್ಟು ಕೊಡ ಮಾಡಿದಲ್ಲ, ಅದೆಲ್ಲ 5 ಜನ ಅವ್ರ ಫ್ಯಾಮಿಲಿ ಅಂತು. ಅವ್ರ ಅಣ್ಣ ಅಯ್ಯನ, ಅಯ್ಯಂದೊರೆ, ಮುತ್ತುಕುಮಾರ್, ಕುಣಸಾಗರ ಇವರೆಲ್ಲ ಕರೆದು ಮೇನೇನೋ ತಪ್ಪು ಮಾಡಿಬಿಟ್ಟೆ, ತಮ್ಮನ ಹೊಡೆದ್ಬಿಟ್ಟೆ, ಬೇಡ ನಾನು ಎಲ್ಲ ಒಕ್ಕಟ್ಟು ಹಾಕ್ಬಿಡಲ್ಲ ಅಂತ ಕರೆದು ಕೂರಿಸ್ಬಿಟ್ಟು ಹೊಡೆದ್ಬಿಟ್ಟ 5 ಜನ. ಅದು ಸತ್ತೋಗಿದ ಮೇಲೆ ಏನಾಯಿತು, ಚಂದ್ರಮನ ಕಾಳು ಮಾಡ್ದ ಫುಲ್ಲ ಸಿಂಗಾಪುರ ಬೈ ಕಾಡೆ ಪೂರ ಎತ್ಕೊಂಡು ಬೈ ಎಲ್ಲ ಮಾರಿ ಇದು ಮಾಡಿದೆ, ತುಟ್ಟು ರೆಡಿ ಮಾಡ್ಕೊಂಡು. ಆ ಟೈಮೆಲ್ಲ ದಿನೇಶ್ ಹೊಡಿತಾನೆ. ದಿನೇಶ್ 4 ಜನನೇ ಇಲ್ಲಿ ಮೆಡಿಕಲ್ ಅಂತ ಹೊಡಿತಾನೆ. ಹೌದು. ಅಲ್ಲಿ ಕೊಳ ಮಾಡಿದ ಮೇಲೆ DF ಬರ್ತಾರೆ, ಶ್ರೀನಿವಾಸ ಅವರು ಇಲ್ಲಿಗೆ ಡ್ಯಾನ್ಸ್ ಪರಿಚಯ ಬರ್ತಾರೆ. ಅಲ್ಲಿ ಬಂದು ನಮ್ಮೆಲ್ಲ ಕರೆದ್ರು, ಬೇರಪ್ಪ ನಿಮ್ಮ ಸಂಬಂಧನೆಲ್ಲ ಹೊಡೆದಾಕ್ಬಿಟ್ರಲ್ಲ, ನಮಗೆ ಸಪೋರ್ಟ್ ಮಾಡಿ. ಅವನು ಎಲ್ಲಿ ಸಿಕ್ಕಿದಾಲೋ ಊರವ್ರನ್ನ
ಕರ್ಕೊಂಡು ಬಂದು ನನ್ನ ಹತ್ರ ಸರೆಂಡ್ರ್ ಮಾಡಿಸಿ ಅವನ ಒಳ್ಳೇದು ಮಾಡಲ್ಲ ಅವನಕ್ಕೆ ಹಾಗಂತ ಹೇಳಿದ್ರು. ಊರವೆಲ್ಲ ಒಕ್ಕಟ್ಟು ಸೇರಿ ಆ ಟೈಮಲ್ಲಿ ದೇವಸ್ಥಾನ ಕಟ್ಟರು. ಈ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಕಟ್ತಾರೆ. ಕಟ್ಟಿ 40 ಮನೆ ಕೆಳಗಡೆ ಕಟ್ಟಿ ಕೊಡ್ತಾರೆ. ದೇವಸ್ಥಾನ ಸುತ್ತಿ ಮಣಂತು ಇವರು ಶಿಫ್ಟ್ ಮಾಡಿ ಅಲ್ಲಿ ಕೊಟ್ಬಿಟ್ಟು ಆ ಟೈಮಲ್ಲಿ ಅರ್ಜುನ ಬಂದು ಕರೀತಾನೆ, ನನ್ನ ಸರೆಂಡ್ರ್ ಆಗುತ್ತಾ ಅಂತ ಬನ್ನಿ. ಆಮೇಲೆ ನನ್ನ ಕರೆದು ನಾನು ಪೆರುಮಾಳು ಎಲ್ಲ ಕರೆದು ಹೇಳಿದ್ರು, ಸರೆಂಡ್ರ್ ಆಗುತ್ತಾನೆ, ರಾಮದಾರಿ ದೊಡ್ಡ ಇಲ್ಲದಾನಮ್ಮ, ಈಗ ಕರ್ಕೊಂಡು ಬರಲ್ಲ ಸಾರ್, ಕಾಡು ಒಳಗೆ ಹೋಗೋದು ಬೇಡ, ಅವನು ಡೇಂಜರ್ ಪಾರ್ಟಿ. ಈಗ 5 ಜನ ಕೂರ್ಸಿ ಹೊಡೆದಿದ್ದಾನೆ, ಇಲ್ಲಿ 5 ಜನ ಕೂರ್ಸಿ ಹೊಡೆದಿದ್ದಾನೆ ಸರ್, ಅದೇ ಥರ ನಮ್ಮನ್ನು ಮಾಡ್ಬೋದು, ಬೇಡ ಕೇಳಲ್ಲ ಹಿಡ್ದೆ, ಬೇಡ ಸರ್ ಹೋಗೋದು ಬೇಡ ಕಾಡು. ಏನು ಕೇಳಲ್ಲ, ನನ್ನ ಮಾತೆ ಕೇಳಲ್ಲ, ಹೋದ್ರು. ನಾನು ಹೋಗಲ್ಲ, ನಾನು ರಿಟರ್ನ್ ಬಂದ್ಬಿಟ್ಟೆ. ಅವರು ಸಿಕ್ಕಪ್ಪ, ವೀರಪ್ಪ ಸಿಕ್ಕಪ್ಪ ಸದಿರವಾಗಿ ಇನ್ನೊಬ್ರು ಊರ್ಕೊಂಡ್ರು, ಅವರು ಸಮದಾನೆ. ಆಮೇಲೆ ಕೃಷ್ಣ ಮಾರಿಯಪ್ಪ ಕ್ಯಾಂಗ್ಲದಾನೆ, ಅವ್ರ ತಮ್ಮನೂ ಹೋಗ್ತಾನೆ. ಪೆರುಮಾಳು ಎಲ್ಲ ಹೋದ ಮೇಲೆ ಡಿ.ಎಫ್. ಸಾಹೇಬರು ಹೊಡೆದ್ಬಿಟ್ರು. ಅಲ್ಲಿ 5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸತ್ತೋಗಿದ ಮೇಲೆ ಸರಿ ಪೊಲೀಸವರು ಒಂದೆಲ್ಲ ಹೆಂಗಾರು ಮಾಡಿದ್ರು, ಎಲ್ಲ ಎತ್ಕೊಂಡು ಹೋದರು. ಬಾಡಿಗೆ ತಲೆ ಕತ್ತರಿಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಬೆಟ್ಟ ಹೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿ ಇದು ಮಾಡಿ ಕೇಸ್ ಹಂಗೆ ನಿಂತು ಬೆಂಡಿಂಗ್ ಅಡ್ಡಿ ಹೋಗ್ತು. ಆ ಟೈಮಲ್ಲಿ ಐಕೆಸ್ನ ಸೈಕಲ್ ಮಾತಿಂದು ಆಚಾರ್ಯ ಕೊರ್ನಾದಂಟು ಸಿಕ್ಕಿದ ನಮಗೆ ದೆನ್ನೇಲಿ ಬಾರಿಸ್ಲ. ಅವ್ರ ಕ್ಯಾಂಗ್ ನಂಬರ್. ನಾನು ಸದ್ಯಲ್ಲಿ ಹೋಗಿದ್ದೆ. ಅಲ್ಲಿ ಹೋದ ಮೇಲೆ ಹಿಡಿದ ಮೇಲೆ ನಾನು ಹೋಗಿ, ಸರ್ ಇವನ್ನ ಎಂಕ್ವೈರಿ ಮಾಡ್ಬೋದು ಅನ್ನೋ ಹರಿಕೃಷ್ಣವರು ಸೈಕಲ್ ಮಾತು ಕೇಳಿದೆ. ದೆನ್ನೇಲಿ ಬಾರಿಸ್ ಮಾತಾಡಿ ಅಂತ ಕೊರೋನಾದ ನೀ ಕ್ಯಾಂಗಲ್ ಅಂತೆಲ್ಲ ಅವತ್ತು ಡಿ.ಎಫ್. ಸಾಹೇಬ್ರ ಹೊಡೆದತ್ತಿ ವಿಷಯ ಯಾರು ಹೊಡೆಕೆ ಕರೆದೆ ಹೇಳಿ. ಕಾರಣ ನೀನು ಮಾದಯ್ಯ, ಟಿ.ಪಿ. ಪೆರುಮಾಳು, ಮಲ್ಲ ಸಬ್ ಇನ್ಸ್ಪೆಕ್ಟರು, ತಮಿಳ್ನಾಡು ಗೋಪಾಲಕೃಷ್ಣ SP 4 ಸಲ ಬರೆದಿಟ್ಟಿದ್ದಾನೆ. ಸರಿ ಆಯಿತು. ಆಮೇಲೆ ಮಡಿವಾಳ IG ಬಂದದ್ದು ಬ್ಯಾಂಗ್ಳೂರು. ಹರಿಕೃಷ್ಣ SP, ಸೈಕಲ ಮಾತು ಸಬ್ ಇನ್ಸ್ಪೆಕ್ಟ್ರು, ಅப்புறம் IG ಬಂದಿದ್ರು. ಬಂದು ಎಂಕ್ವೈರಿ ಮಾಡಿದ ಮೇಲೆ ಆಯ್ತು ರೀ ಹರಿಕೃಷ್ಣ ಅವರೇ, ಇವ್ರಿಗೆ ಇಬ್ಬರಿಗೂ ಪೆರುಮಾಳ್ಗೂ ಅದೇನು ಅಲ್ಲಿ ಸೇಫ್ಟಿಗೆ ಇದು ಮಾಡಿ ಡೇಂಜರ್ ಆಗುತ್ತೆ. ಅವತ್ತು ಡಿ.ಎಫ್. ಅದಲ್ಲಿ ಬಂದು ಇವರು ಮುಗಿದು ಏನೋ ತಪ್ಪಿಸ್ಕೊಂಡ್ರು. ಬೇಡ ಇವ್ರಿಗೆ ಇಲ್ಲಿ ನಮ್ಮ ಕ್ಯಾಂಪಲ್ಲಿ ಮಲಗಿಸ್ಬಿಟ್ಟು ಅಲ್ಲಿ ಹೋಗಿ ನಂಗೆ ಊಟ ಮಾಡೋದು, ಕ್ಯಾಂಪ್ಗೆ ಹೋಗಿ ಮಲಗೋದು, ಈ ಥರ. ಹರಿಕೃಷ್ಣ ಸೈಕಲ್ ಮಾತವರು ಕರೆದು ಹಂಗೆ ದೆನ್ನೇಲಿ ಬಾರಿಸ್ಲು ಹೊಡೆದ ಮೇಲೆ ನಾನು ಇಲ್ಲಿ ನಿಲ್ಲಕ್ಕಾಗಲ್ಲ. ತಮಿಳ್ನಾಡು ಗೋಪಾಲಕೃಷ್ಣ ಕರೆದು ನೀ ಬಂದ್ಬಿಡಿ ಆಗಲಿ. ಆಮೇಲೆ ಅಶೋಕುಮಾರು, ಡೈಕರ್ ಅಶೋಕುಮಾರ್ ಬೆಟ್ಟದಲ್ಲೇ ಮದೇ ಇಲ್ಲಿ ಬರೆಯಲ್ತು ಅಲ್ಲಿಂದ ಇನ್ಫಾರ್ಮೇಷನ್ ಹೇಳಿದ್ವಿ. ಹೋದೆ, ಯಾಕಪ್ಪ ಏನು ಮಾಡ್ತೀವಿ? ಇಲ್ಲ ಸರ್ ನಾನು ತಮಿಳ್ನಾಡು ಹೋಗ್ತೀನಿ, ಅಲ್ಲಿ ಇರೋಕ್ಕಾಗಲ್ಲ. ಸೈಕಲ್ ಮತ್ತು ಹರಿಕೃಷ್ಣವರೆಲ್ಲ ಇದಕ್ಕೆ ಮೇಲೆ ಇರೋಕ್ಕಾಗಲ್ಲ, ನನ್ನ ಏನೋ ಮಾಡಿಕೊಡ್ತಾನೆ. ಇಲ್ಲಪ್ಪ ನೀ ಬೆಟ್ಟಗೆ ಬಂದ್ಬಿಡು. ನಾನು ಬೆಟ್ಟ ಹೋದೆ. ನಮ್ಮ ಹುಡುಗರೆಲ್ಲ ಅಲ್ಲಿ ಓದ್ಕೊಂಡಿದ್ರು. ಆ ಟೈಮಲ್ಲಿ ಬೆಟ್ಟದಲ್ಲೇ ನಾನು ಇದು CP ಕಾಯಿ, ಇದು CP ಎಲ್ಲ ಮಾರ್ಕೊಂಡಿದ್ದೆ. ಅದಕ್ಕೆ ಮೇಲೆ ಇವರು ಬಂದರು, ಯಾರು ಅಜಯ್ ಕುಮಾರ್ ಸಿಂಗ್. ಅವ್ರು ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ದಿವಸ ಹೇಳಿದ್ರು, ಬೇಡ ಸರ್ ಈಗ ನಮಗೆ ಡೇಂಜರ್ ಆಗುತ್ತೆ, ಪೊಲೀಸ ಹೆಚ್ಚಬೇಕು ಅಂತ ಹೇಳಿ. ಇಲ್ಲ ಭಾಳ ರಿಟರ್ನ್ ಕರ್ಕೊಂಡು ಬಂದ್ಬಿಟ್ಟು ಎದುರಿ ಬಂದ ಮೇಲೆ ಏನಾಯಿತು, ಇವರು ಹೇಳ್ಬಿಟ್ರು, ಮಾದಿನಿಂದ ಒಂದು ಹುಡುಗ ಬಂದಿದ್ದಾನೆ, ಕೈಯಲ್ಲಿ ಇಟ್ಕಪ್ಪ ಚಾರ್ಜ್ ಕೊಡ್ತೀನಿ. ಬಿದಿನಿಯವರು ಅಂತ ನನ್ನ ಕರೆ ಕೇಳಿದ್ರು, ನೋಡಪ್ಪ ಹೆಂಗೆ ಮಾಡಿ ವೀರಪ್ಪನ ಹಿಡಿಬೇಕಲ್ಲ, ಏನು ಮಾಡೋದು ಸರ್? ಎಲ್ಲ ಸೆಟ್ಟೋಗ್ಬಿಟ್ರು ಸರ್. ಹಿಡಿತೀನಿ ಬಂದರು, ಅವರು ಸೆಟ್ಟೋಗ್ರು. ಹರಿಕೃಷ್ಣ ಅವ್ರು ಬಂದರೆ ಅವರು ಸೆಟ್ಟೋಗ್ರು. ಸೈಕಲ್ ಮಾಡಿ ಸೆಟ್ಟೋಗ್ರು. ಬೇಡ ಸರ್ ನಾನು ಬಿಟ್ಟುಬಿಡಿ, ನನ್ನ ಕೈಲಾಗಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ತೊಂದರೆ ಆಗುತ್ತೆ, ಇವನದೇ ಆಗ್ಬಿಡ್ತು, ನಮ್ಮ ಮೇಲೆ ಏನು ಬರ್ತದೆ. ಯಾರೋ ಒಬ್ಬ ಬರ್ತಾನೆ ಇನ್ಫಾರ್ಮೇಷನ್ ನನ್ನ ಹತ್ರ ಬಂದು ಹೇಳ್ತಾನೆ, ಅವನ ಕಡೆ ಇರ್ಬೋದು. ಸೈಕಲ್ ಮತ್ತು ಹರಿಕೃಷ್ಣ ಹೆಂಗೆ ಕರೆದ್ರು, ಅವನ ಕಡೆ ಅಲ್ಲೇ ಬಂದು ಕರೆದ್ರು. 2 ಜನ ಬಂದು ಹೋದರು, ಮುಗಿಸಿದ್ರು. ಆ ಥರ ಆಗೋದು ಬೇಡ ಸರ್, ಬರೋಕ್ಕಾಗಲ್ಲ.
ನೀನು ಬೇಡಪ್ಪ ನನ್ನ ಸೋದಿಲ್ಲ ಅಂತ ಯಾರೇ ನರ್ಮಸನ್ ಕೊಡ್ತಾ ಅವನು ಕರ್ಕೊಂಡು ಬಾ ಆಮೇಲೆ ಬೇಜಾನ್ ಮಾಡ್ತೀನಿ ಹಾಗಂತ ಹೇಳಿದ್ರು. ಆಮೇಲೆ ಯಾಕಾದ ಜನ ಮುಗಿದ್ರು 4 ಜನ ಬಿಟ್ಬಿಟ್ಟು ರಾಕೇಶ್ ಯಾರು ವೀರಪ್ಪ ಗೋವಿಂದ ಸತಿಗುಳಿ ಗೋವಿಂದ ಇನ್ನೂ 2 ಜನ ಅವನು ನಂಬೂರು ಅವನು ಇಲ್ಲ ಯಾರವರು. ಆಮೇಲೆ ಮೆರಿಸ್ ಸಾಹಿಬ್ ಅಪರಾಧಿಗೆ ಅರ್ಜುನ್ ರಾಜ್ ಬಂದರು, ಶ್ರೀವಾಸ ಬಂದಿದ್ರು, DG ಆಮೇಲೆ ಕೆಂಪೆ ಬಂದಿದ್ರು. ಆಮೇಲೆ ಲಾಸ್ಟ್ ಇವರು ಬಂದಿದ್ದಾರೆ ಜ್ಯೋತಿಪ್ರಕಾಶ್ ಅವರು ಕೊನೆಯೆಲ್ಲ ಎಲ್ಲ ಮುಗಿದ ಮೇಲೆ ತಮಿಳ್ನಾಡವರು ಎಲ್ಲ ಸೇರಿ ಮುಗಿದ ಮೇಲೆ ಏರ್ಪೋರ್ಟ್ ಸಿಕ್ಕಿದ ಮೇಲೆ ನೋಡಪ್ಪ ನೀವು ಹೋಗಿ ವ್ಯವಸಾಯ ನೋಡು ಕಳಿಸಿದ್ರೆ ನಾನು ಬಂದೆ. ಇನ್ನೊಂದು ಕರ್ನಾಟಕ ಪೊಲೀಸರು ಎಷ್ಟು ಕಷ್ಟ ಮಾಡಿದ್ರು ಗೊತ್ತಾ? ಕಾಡಲ್ಲೇ ನಾನು ಸದ್ಯಲ್ಲೇ ಹೋಗಿದ್ದೀನಿ, ಎಲ್ಲ ಸದ್ಯದಲ್ಲಿ ಹೋಗ್ಬೋದು. ಹೋಗಿ ಕಾಡಲ್ಲ, ಏನು ನೀರಿಲ್ಲ ಕುಡಿ, ಊಟ ಅಲ್ಲ, ಇದು ಗ್ಲುಕೋಸ್ ಪ್ಯಾಕೆಟ್ಟು ಪಾಪ ನೀರಿಗೂ ಇಲ್ಲದೆ ಎಷ್ಟು ಅದೇ ಸ್ವಲ್ಪ ನಾಲ್ಕಕ್ಕೆ ಹಾಕೋದು, ಅದು ದ್ಯಾಮ ಬರ್ತದಲ್ಲ ಆ ಥರ ಅವರು ಕಷ್ಟ ಮಾಡಿಕೊಂಡು ಎಷ್ಟು ಪೆಟ್ಟ ಎಷ್ಟು ಕೊಟ್ಟೆ. ಕರ್ನಾಟಕ ಪೊಲೀಸರು ಕಾಲ ಕಷ್ಟ ಮಾಡಬೇಕು. ಫಸ್ಟ್ ಇಲ್ಲಿ 2 ಜನ, ಆಮೇಲೆ 5 ಜನ ಕೊಟ್ಟಿರೋರು ನಮ್ಮ ಸಂಬಂಧನೇ ಅವರು 7 ಜನ ನಮ್ಮ ಸಂಬಂಧ. ನಮ್ಮ ಹೆಂಗಸರಕ್ಕೂ ದೊಡ್ಡ ಮಕ್ಕಳು. ಓಕೆ. ಆಮೇಲೆ ಇವನು ಯಾರು ಪರಮಸವನು. ಆಮೇಲೆ 2 ಜನ, ಒಂದು ನಾಯ್ಕೆ ಹುಡುಗ, ಒಂದು ಸೆಕೆರ್ ಹುಡುಗ. ಆಮೇಲೆ ಪಾಲಲ್ಲಿ ಗುಂಡು ಪಾಮ್ ಮಡಿಗೆ 22 ಜನ. ಮೋಗನಯ್ಯ ಗಾರ್ಡು ಪಾಳ ಎಲ್ಲ ಹೊಡೆದ ಬ್ರಿಡ್ಜ್ ಮೇಲೆ. ಆಮೇಲೆ ಇದು ರಾಮಾಪುರಂ ಪೊಲೀಸ್ ಸ್ಟೇಷನ್ ಮಲಗಿದವರು ಹೊಡೆದ ಪೊಲೀಸವ್ರೆ. ಆಮೇಲೆ ಇದು ರಂಗಸ್ವಾಮಿ ಒಟ್ಟನು ಇದೆ ಮಾದೇಶ್ವರ ಮಲೆಗೆ ಮೇಲೆ, ಇವರು ಉತ್ತಪ್ಪ ಸಬ್ ಇನ್ಸ್ಪೆಕ್ಟರ್, ಅದೆಲ್ಲ 5 ಜನ ಹೊಡೆದ. ಆಮೇಲೆ ಗೆದ್ದಶಾಲೆಲ್ಲ 6 ಜನ, ಪುಳಂಜೂರ್ಲ 6 ಜನ. ಕಂದವೇಲಿಂದ ಒಬ್ಬನೇ ಕರ್ಕೊಂಡು ಹೋಗಿ ಕಾಡಲ್ಲೇ ಕತ್ತಿಸಾಗಿದೆ. ಎಷ್ಟು ಜನ ಕೊಲೆ ಮಾಡಿದ್ದಾನೆ. ಕತ್ತಿರಬಿಟ್ಟು ಪೊನ್ನಪ್ಪನ ಕೊಲೆ ಮಾಡಿದ್ದಾನೆ, ಕಣ್ಣು ಪೈನ ಕೊಲೆ ಮಾಡಿದ್ದಾನೆ, ಕೊಯ್ದಪಾಡಿ ಪಂಡಾರಿ ಅಂಟು ಅವನು ವೆನಾಯಂಗ ಒಯ್ಲು ಅಲ್ಲ ಅಲ್ಲಿ ತಮಿಳ್ನಾಡು. ಆಮೇಲೆ ಇಲ್ಲಿ ನಾಟ್ರಾಪಳಿ ಅವನು ಸುಂದರರಾಜನ ಒಬ್ಬನ ಕಾಡು ಒಳಗಡೆ ಕರ್ಕೊಂಡು ಹೋಗಿ ಸೂಟಾಗಿ ಬೀಸಾಗ್ಬಿಟ್ಟು ಹೋಗ್ಬಿಟ್ಟು. ನಲ್ಲೂರ್ಲ ಒಬ್ಬನೇ ಕಾಡಲ್ಲಿ ಕರ್ಕೊಂಡು ಹೋಗಿ ಹೊಡೆದಾಗ್ಬಿಟ್ಟ. ಯಾಕೆ ಇಷ್ಟು ದಾನ ಮಾಡಬೇಕು? ನೀನು CM ನೀನು ಸದಿಲ್ಲ ಹೋಗ್ಬಿಟ್ಟ ಎಲ್ಲಾರಿ ಕರ್ಕೊಂಡು ಹೋಗ್ಬಿಟ್ಟು ಊಟ ಕೊಡಕ ಯಾಕೆ ಈ ಥರ ಮಾಡಬೇಕು? ಪೊಲೀಸರು ಕೊಲೆ ಮಾಡಿ, ಪಾರಸರು ಕೊಲೆ ಮಾಡಿ, ಊರವರು ಕೊಲೆ ಮಾಡಿ, ಈಗ ಅವನಿಗೆ ರಕ್ಷಣೆ ಕೊಡಬಾರ್ದು. ಹೌದು, ಯಾವ ಪೋಟ ಅವ ಕೊಡಬಾರ್ದು. ಕರ್ನಾಟಕ ಅವನದು ಪೋಟ ಬರಬಾರ್ದು. ತಮಿಳ್ನಾಡು ಅವರು ಅವನು ಫೋಟೋ ಹಾಕ್ಕೊಂಡು ಅರ್ಸಲ್ ಮಾಡ್ತಾರೆ ಕೆಲವು ಮಕ್ಕಳು. ಅದು ಯಾಕೆ? ಅದು ಅವನು ಏನು ಮಾಡಿದ್ದಾನೆ? ಹೌದು, ಅವನು ಫೋಟೋ ಹಾಕ್ಕೊಂಡು ಅರ್ಸಲ್ ಯಾಕೆ ಈ ಥರ ಮಾಡಬೇಕು? ಏನು ಮಾಡಿದವನಿಗೆ ಗೊತ್ತಾಗಬೇಕಲ್ಲ. ಹೌದು, ಕೊಳೆ ಮಾಡಿದವನೇ ಫೋಟೋ ಹಾಕ್ಕೊಂಡು ಓಟ್ ಕೇಳೋದ ತಮಿಳ್ನಾಡುಗರು? ಇಲ್ಲಿ ಕರ್ನಾಟಕ ಅವರು ಯಾವನ ಫೋಟೋ ಹಾಕ್ತಾರೆ? ಯಾರು ಹಾಕ್ತಾರೆ? ನೋಡ್ತೀರಾ? ಇಲ್ಲ ಇಲ್ಲ ಇಲ್ಲ. ಇನ್ನು ನನಗೂ ಪೊಲೀಸವರು ಪಾರಸವರು ಸಪೋರ್ಟ್ ಇದ್ದಾರೆ. ಅವ್ರಿಗೆ ನಾನು ಇದು ಮಾಡಿದ್ದೀನಿ, ಸಪೋರ್ಟ್ ಮಾಡಿದ್ದೀನಲ್ಲ. ಅವನು ಹಿಡಿದು ಹೆಂಗ ಒಂದು ಮಾಡಬೇಕು ಅಂತ ಇಷ್ಟು ಜನ ಕೊಲೆ ಮಾಡಿದನು. ಲಾಸ್ಟ್ ತನಕ ನಾನು ಬೆಟ್ಟದಲ್ಲೇ ಕಾಲ ಮಾಡಿ ಒಂದು ಊರು ಸೇರಿದ್ದೀನಿ. ನೀವು ಎಷ್ಟು ವರ್ಷ ಇದ್ರಿ ಸರ್ ಬೆಟ್ಟದಲ್ಲಿ? 15 ವರ್ಷ. 15 ವರ್ಷ ನೀವು ಬೆಟ್ಟದಲ್ಲಿದ್ರಿ? ಸತ್ತೋಗಿದ ಮೇಲೆ ಇಲ್ಲಿ ಬಂದೆ. ಹರಿಕೃಷ್ಣ ಸೆಕೆಳಮಾಯಿ ಸತ್ತೋಗಿದ ಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟೆ. ಅವ್ರು ಸತ್ಮೇಲೆ ನೀವು ಬೆಟ್ಟಕ್ಕೆ ಹೋದ್ರೆ? ಬೆಟ್ಟಕ್ಕೆ ಹೋಗ್ಬಿಟ್ಟೆ. ಆಮೇಲೆ ವೀರಪ್ಪನ್ ಸತ್ಮೇಲೆ ವಾಪಸ್ ಬಂದಿದ್ದು? ಬಂದೆ. ಓಕೆ 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 ಓಕೆ. ಮಿರ್ಜಿಯವರು ಹೋಗಿ ವ್ಯವಸಾಯ ನೋಡಪ್ಪ ಅಂತ ಕಳಿಸಿದ್ರು. ಸರ್, ವೀರಪ್ಪನ್ಗೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ಅವ್ರಿಗೆ ಏನು ಅಂತ ದೊಡ್ಡ ಇದಿತ್ತು? ಇವರು ದೊಡ್ಡ ಮಕ್ಕಳೆಲ್ಲ ಮಾಮ ಇದಾಗ್ಬೇಕಲ್ಲ. DFS ಅದೆಲ್ಲ ಓಡಾಡ್ಕೊಂಡ್ಮೇ ಬೋಧ ಮಲೆಯಲ್ಲಿ ಹೋಗಿ ಅವ್ರ ಕ್ಯಾಂಗ ಎಲ್ಲ ಪರಾರಿ ಆಗ್ಬಿಟ್ರಲ್ಲ. ಅವಳು ಮುತ್ತಲಕ್ಷ್ಮಿ ಕರ್ಬಿಣಿ ಅಂತ, ಅದು ನನ್ನ ಇಂಪ್ರಮೇಶನ್ ಅಂತ ಹೋಗಿ ಬೋಧ ಮಲೆ ಇದು ಮಾಡಿದ್ವಿ. ಪುದೂರು ಮಾಣಿಕೊಂಡು ನನ್ನ ಕೈಗೆ ಸಿಕ್ಬಿಟ್ಟ.
ಅವನು ಕರ್ಕೊಂಡು ಹೋಗಿ ಅಲ್ಲಿ ಇದು ಪರಾರಿ ಆದ ಮೇಲೆ ಓ ಇವನೇ ಮಾಡಿದಂದು ಸಿಟ್ಟು ಬಂದ್ಬಿಡ್ತು ಅವನಿಗೆ. ಅದೊಂದು ನನ್ನ ಹೊಡಿಕೆ ಡಿ ಬಸ್ ಅದಲ್ಲಿ ಓಡಾಡ್ತಾನೆ, ಪೊಲೀಸ್ ಅದಲ್ಲಿ ಓಡಾಡ್ತಾನೆ, ಎಲ್ಲ ಮಾಹಿತಿ ಕೊಡ್ತಾನೆ, ಇನ್ಫಾರ್ಮೆಂಟ್ ಆಗಿ ಮಾಡ್ತಾರೆ. ಬಿಡಿ ಏನು ಹೀಗೆ ನಾನು ಒಂದು ಹೇಳ್ತೀನಿ, ಅವನು ಇಷ್ಟು ಮಾಡಿ ಏನು ಮಾಡಿದ್ದಾನೆ? ಹೌದು, ಏನಿಲ್ಲ. ಅವನು ಅಣ್ಣನ ಜೊತೆ ಹೋಗ್ಬಿಟ್ಟ, ಅಣ್ಣ ಮಗನ ಜೊತೆ ಹೋಗ್ಬಿಟ್ಟ, ಇನ್ನು 6 ಜನ ಮಗ ಒಬ್ಬನೇ ಇದ್ದಾನೆ. ಆಯ್ತಾ? ಈಗ ಎಲ್ಲ ಸಿದ್ಧಾಯ್ತ ಮೇಲೆ ಇವನಿಗೆ ಏನಿದೆ? ಹೌದು, ಹೋಯ್ತಲ್ಲ. ಆ ದೇವರು ಬಿಡಲ್ಲ ಅವ್ರಿಗೆ. ನಿಜ. ಯಾವತ್ತು ಕೆಟ್ಟದ್ದು ಮಾಡಿ ಅವನಿಗೆ ದೇವ್ರು ಕಾಯ್ಕೊಂಡಿದ್ದಾನೆ, ಒಳ್ಳೇದು ಮಾಡೋವನಕ್ಕೂ ದೇವರು ಒಳ್ಳೇದು ಮಾಡಕ್ಕೆ ಬರ್ತಾನೆ, ಕೆಟ್ಟದ್ದು ಮಾಡೋವನಿಗೆ ಅವನು ಮುಗಿಸಿಬಿಡ್ತಾನೆ.